ರಾಮನ ಕಾಣಿಕೆ ಕದ್ದವರ ಜನ್ಮ ಜಾಲಾಡ್ತಾ ಇದೆ ಎಸ್ಐಟಿ. ವಾಟ್ಸಪ್ ಚಾಟ್ ಮೂಲಕ ವಂಚನೆಯ ಜಾಲ ಕೂಡ ಬಯಲಾಗಿದೆ. ಕಾಣಿಕೆ ಹಣ ಎಣಿಕೆ ವೇಳೆ ಮಾತನಾಡೋದಕ್ಕಾಗದ ಕಾರಣ ವಾಟ್ಸಪ್ ಮೂಲಕವೇ ಹಣ ಹೇಗೆ ಕದಿಬೇಕು ಅಂತ ಹೇಳಿ ಪ್ಲಾನ್ ಮಾಡ್ತಿದ್ರು. ಎಲ್ಲರೂ ಹೇಗೆ ಹಂಚ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಮಾಡ್ತಾ ಇದ್ರು. ವಾಟ್ಸಪ್ ಚಾಟ್ ಮೂಲಕ ಇವರೆಲ್ಲ ಸ್ಕೆಚ್ ಹಾಕ್ತಾ ಇದ್ದದ್ದು ಈಗ ಬಟಾ ಬಯಲಾಗಿದೆ. ಆರೋಪಿಗಳ ಮೊಬೈಲ್ನಿಂದ ಡಿಜಿಟಲ್ ಸಾಕ್ಷ್ಯವನ್ನು ಸಂಗ್ರಹಿಸಿದ್ದಾರೆ. ಫೋಟೋ ಮತ್ತು ವಿಡಿಯೋ ಸೇರಿದಂತೆ ಆ ಡಿಜಿಟಲ್ ಸಾಕ್ಷ್ಯವನ್ನ ವಶಕ್ಕೆ ಪಡೆಯಲಾಗಿದೆ. ರಾಮನ ಕಾಣಿಕೆ ಕದ್ದವರು ಹೇಗೆ ಇದನ್ನು ಕದಿತಿದ್ರು, ಹೇಗೆ ಹಂಚಿಕೆ ಆಗ್ತಾ ಇತ್ತು ಅಂತ ನೋಡ್ತಾ ಹೋದ್ರೆ ವಾಟ್ಸಪ್ ಚಾಟ್ ಮೂಲಕ ಈ ವಂಚನೆ ಜಾಲ ಆಕ್ಟಿವ್ ಆಗಿತ್ತು ಅನ್ನೋದು ಈಗ ಬಯಲಾಗ್ತಾ ಇದೆ. ಯಾಕಂದ್ರೆ ಕಾಣಿಕೆ ಹಣ ಎಣಿಕೆ ವೇಳೆ ಎಲ್ಲರೂ ಕೂಡ ಇರ್ತಾರೆ. ಆ ಸಂದರ್ಭದಲ್ಲಿ ಆರೋಪಿಗಳಷ್ಟೇ ಮಾತನಾಡೋದಕ್ಕಾಗಲ್ಲ. ಆ ಹಿನ್ನೆಲೆಯಲ್ಲಿ ಇವರು ನಂತರ ವಾಟ್ಸಪ್ ಮೂಲಕ ಹಣ ಹೇಗೆ ಕದಿಬೇಕು, ಅದನ್ನು ಹೇಗೆ ಹಂಚ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು. ಆರೋಪಿಗಳ ಮೊಬೈಲ್ನಿಂದ ಡಿಜಿಟಲ್ ಸಾಕ್ಷ್ಯ ಸಂಗ್ರಹ ಮಾಡಲಾಗಿದೆ. ಫೋಟೋ, ವಿಡಿಯೋ ಸೇರಿದಂತೆ ಎಲ್ಲ ಡಿಜಿಟಲ್ ಸಾಕ್ಷ್ಯಗಳನ್ನು ವಶಕ್ಕೆ ಪಡೆದಿದ್ದಾರೆ. ಅದನ್ನು ಪರಿಶೀಲನೆ ಮಾಡಿದ ಮೇಲೆ ಯಾರ್ಯಾರು ಭಾಗಿ, ಏನು ಪಾತ್ರ, ಹೇಗೆ ಚಾಟಿಂಗ್ ನಡೀತಿತ್ತು, ಏನೇನು ಚಾಟಿಂಗ್ಗಳಾಗಿದೆ ಎಲ್ಲ ಸಂಪೂರ್ಣವಾದಂತಹ ಡೀಟೇಲ್ಸ್ ಲಭ್ಯ ಆಗುತ್ತೆ. ಜೊತೆಗೆ ಈ ಹಣ ಲೂಟಿ ಮಾಡಿದ ಮೇಲೆ ಆರೋಪಿಗಳು ದೊಡ್ಡ ಪಾರ್ಟಿ ಮಾಡ್ತಿದ್ರು. ದೊಡ್ಡ ಮಟ್ಟದಲ್ಲಿ ಪಾರ್ಟಿ ಮಾಡಿ ಸಂಭ್ರಮಿಸ್ತಾ ಇತ್ತು ಈಗ. ಹೀಗಾಗಿ ಡಿಲೀಟ್ ಆದಂತಹ ಚಾಟ್ ಅನ್ನು ಮರುಪಡೆಯೋದಕ್ಕೆ ಈಗ ಎಸ್ಐಟಿ ಮುಂದಾಗಿದೆ. ಆರೋಪಿಗಳ ಮೊಬೈಲ್ಗಳನ್ನ ಫೋರೆನ್ಸಿಕ್ಗೆ ವಿಧಿವಿಜ್ಞಾನಕ್ಕೆ ಕಳುಹಿಸಿದೆ ಎಸ್ಐಟಿ. ಹಣ ಲೂಟಿ ಮಾಡಿದಂತಹ ಆರೋಪಿಗಳ ಚಾಟಿಂಗ್ ಅಲ್ಲಿ ಏನಿತ್ತು, ದೊಡ್ಡ ಮಟ್ಟದಲ್ಲಿ ಪಾರ್ಟಿ ಮಾಡಿ ಸಂಭ್ರಮಿಸ್ತಾ ಇತ್ತಂತೆ ಗ್ಯಾಂಗ್. ಅದರ ನಿರಂತರವಾಗಿ ಕದಿಯುವಿಕೆ ನಡೀತಲೇ ಇತ್ತು. ಕದ್ದ ಮೇಲೆ ಅದನ್ನು ಸಂಭ್ರಮಿಸೋದು ಬೇರೆ. ಹಾಗಾಗಿ ಯಾರೆಲ್ಲ ಈ ಪಾರ್ಟಿಯಲ್ಲಿ ಭಾಗಿಯಾಗ್ತಾ ಇದ್ರು, ಏನು ಚಾಟಿಂಗ್ ನಡೀತಾ ಇತ್ತು, ಚಾಟ್ ಎಲ್ಲ ಡಿಲೀಟ್ ಮಾಡಿಬಿಟ್ಟಿದ್ದಾರೆ. ಆದರೆ ಈಗಿನ ತಂತ್ರಜ್ಞಾನ ಬೆಳೆದಿದೆ. ಡಿಲೀಟ್ ಆದಂಥ ಚಾಟನ್ನು ಕೂಡ ಮರುಪಡೆಯೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ಆ ಆರೋಪಿಗಳ ಮೊಬೈಲ್ಗಳನ್ನು ವಿಧಿವಿಜ್ಞಾನಕ್ಕೆ ಕಳುಹಿಸಿದ್ದಾರೆ. ನಮ್ಮ ಪ್ರತಿನಿಧಿ ಹರೀಶ್ ಬೆಳವಣಿಗೆ ಕುರಿತಂತೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಹರೀಶ್, ರಾಮನ ಹಣವನ್ನ ಕದ್ದಂತಹ ಈ ಗುಂಪು ಯಾವ ರೀತಿಯಲ್ಲಿ ಪ್ರಕ್ರಿಯೆಗಳನ್ನು ನಡೆಸ್ತಾ ಇತ್ತು, ಹೇಗೆ ಚಾಟಿಂಗ್ ನಡೀತಾ ಇತ್ತು? ಯಾಕಂದ್ರೆ ಅಲ್ಲಿ ಎಣಿಕೆ ಕಾರ್ಯದಲ್ಲಿ ಎಲ್ಲರೂ ಕೂಡ ಇರ್ತಾರೆ, ಈ ಗ್ಯಾಂಗ್ನ ಸದಸ್ಯರನ್ನ ಹೊರತುಪಡಿಸಿ ಕೂಡ. ಹಾಗಾಗಿ ಹೇಗೆ ನಡೆಸ್ತಾ ಇದ್ರು ಅದ್ರ ಬಗ್ಗೆ ಏನೇನು ಇಂಟ್ರೆಸ್ಟಿಂಗ್ ಡೀಟೇಲ್ಸ್ಗಳು ಲಭ್ಯ ಆಗ್ತಾ ಇದೆ, ಈಗ ಮುಂದಿನ ಪ್ರಕ್ರಿಯೆಗಳು ಹೇಗೆ ಸಾಗಿದೆ ಅಂತ? ಪ್ರತಿಮಾ, ರಾಮ ಮಂದಿರ ದೇಣಿಗೆ ಕದ್ದಂತಹ ಪ್ರಕರಣ ಏನಿದೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ 8 ಮಂದಿ ಆರೋಪಿಗಳನ್ನ ಬಂಧಿಸಲಾಗಿದೆ. ಯಾವ ಆರೋಪಿಗಳು ವಿಚಾರಣೆಗೆ ಅಗತ್ಯ ಇದೆ ಆ ಆರೋಪಿಗಳನ್ನು ನ್ಯಾಯಾಲಯದ ಒಪ್ಪಿಗೆ ಮೇರೆಗೆ ಕರೆದುಕೊಂಡು ಬಂದು SIT ಅಧಿಕಾರಿಗಳು ಈಗ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಒಬ್ಬೊಬ್ಬ ಆರೋಪಿಯ ವಿಚಾರಣೆಯನ್ನು ಮಾಡಿದಾಗಲೂ ಕೂಡ ಒಂದೊಂದು ಅಂಶಗಳು ಈಗ ಬೆಳಕಿಗೆ ಬರ್ತಿರುವಂತಹದ್ದು. ಹೇಗೆ ಇವರು ಹಣ ಕದೀತಾ ಇದ್ರು, ಹೇಗೆ CCTVಯನ್ನು ಕಣ್ತಪ್ಪಿಸಿ ಹಣ ಕದೀತಾ ಇದ್ರು, ಮತ್ತು ಭದ್ರತಾ ಸಿಬ್ಬಂದಿಯನ್ನು ಕಣ್ತಪ್ಪಿಸಿ ಹೇಗೆ ಇವರು ಹಣ ಸಾಗಿಸ್ತಾ ಇದ್ರು ಅನ್ನುವಂಥದ್ದು ಕೂಡ ಈಗ ಅಂಶಗಳು ಬಯಲಿಗೆ ಬರ್ತಾ ಇದೆ. ಹಣ ಎಣಿಕೆ ಮಾಡುವಂತಹ ಸಂದರ್ಭದಲ್ಲಿ ಅವರು ಮೊಬೈಲನ್ನು ಬಳಕೆ ಮಾಡುವಂತಿರಲಿಲ್ಲ, ಅಂದರೆ ಫೋನಲ್ಲಿ ಮಾತಾಡುವಂತ ಇರಲಿಲ್ಲ. ಹಾಗಾಗಿ ಅವರು ವಾಟ್ಸಪ್ ಚಾಟ್ ಮೂಲಕ ತಮ್ಮ ಸಂದೇಶವನ್ನು ರವಾನೆ ಮಾಡ್ತಾ ಇದ್ರು ಗುಂಪುಗಳಿಗೆ ಅನ್ನುವಂಥದ್ದು. ಇವತ್ತು ಎಷ್ಟು ಹಣ ಸಂಗ್ರಹ ಆಗಿದೆ, ಅಂದರೆ ಕದ್ದ ಹಣ ಎಷ್ಟು ಸಂಗ್ರಹ ಆಗಿದೆ, ಇದನ್ನು ಎಲ್ಲಿ ಇಡಬೇಕು ಅನ್ನುವಂಥದ್ರ ಬಗ್ಗೆ ಪ್ಲಾನ್ ಮಾಡ್ತಿದ್ರು. ಜೊತೆಗೆ ಹೇಗೆ ಹಂಚ್ಕೊಳ್ಬೇಕು ಗುಂಪಾಗಿ ಅನ್ನುವಂಥದ್ದನ್ನು ಪ್ಲಾನ್ ಮಾಡ್ಕೊಳ್ತಿದ್ರು. ಮತ್ತು ಅದು ವಾಟ್ಸಪ್ ಚಾಟ್ ಮೂಲಕವೇ ನಡೀತಾ ಇತ್ತು ಅನ್ನುವಂಥದ್ದು ಈಗ SITಗೆ ಗೊತ್ತಾಗಿದೆ. ನಂತರ ಇವರು ಹಣವನ್ನು ಒಂದು ಕಡೆ ಸಂಗ್ರಹಿಸಿದ ಬಳಿಕ ಅವರು ಪಾರ್ಟಿಯನ್ನು ಮಾಡ್ತಿದ್ರು. ಹಣವನ್ನೇ ಮುಂದೆ ಇಟ್ಕೊಂಡು ಅವರು ಪಾರ್ಟಿಯನ್ನು ಮಾಡ್ತಾ ಇದ್ರು. ಮತ್ತು ಈ ಹಣವನ್ನು ಮುಂದೆ ಇಟ್ಕೊಂಡು ತೆಗೆದು ಕುಳಿತುಕೊಂಡಿರುವಂತಹ ಫೋಟೋಗಳು ಕೂಡ ಈಗ SITಗೆ ಲಭ್ಯ ಆಗಿವೆ. ಮತ್ತು ಇವರು ಮಾಡಿರ್ತಕ್ಕಂಥ ವಾಟ್ಸಪ್ ಚಾಟ್ಗಳೇನಿದೆ ಅವನ್ನ ಕೆಲವನ್ನ ಡಿಲೀಟ್ ಮಾಡಿದ್ದಾರೆ ಇವರು. ಅವುಗಳನ್ನು ಕೂಡ ರಿಟ್ರೀವ್ ಮಾಡುವಂತಹ ಕೆಲಸವನ್ನ ಈಗ SIT ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಹೀಗಾಗಿ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಈ ಮೊಬೈಲ್ ಅನ್ನು ಕಳಿಸಲಾಗಿದೆ. ಸಂಪೂರ್ಣವಾಗಿ ಅವರು ವಾಟ್ಸಪ್ನಲ್ಲಿ ಏನೇನೆಲ್ಲ ಸಂಭಾಷಣೆಯನ್ನ ಮಾಡ್ತಾ ಇದ್ರು ಅದರ ಸಂಪೂರ್ಣ ವಿವರ ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಫೊರೆನ್ಸಿಕ್ ಸೈನ್ಸ್ನ ಮೊರೆ ಹೋಗಿರುವಂತಹದ್ದು. ಅದು ಬಂದ ಬಳಿಕ ಮತ್ತಷ್ಟು ಇವರ ಕರ್ಮಕಾಂಡಗಳು ಬಯಲಿಗೆ ಬರುವಂತ ಸಾಧ್ಯತೆ ಇದೆ. ಇನ್ನು ಬಹುಮುಖ್ಯವಾಗಿ ದೇಣಿಗೆ ಹಣವನ್ನ ಕದಿಯೋದು ಒಂದ್ ಕಡೆ ಆದರೆ ಟ್ರಸ್ಟ್ನಿಂದಲೇ ಕೆಲವು VIP-ಗಳಿಗೆ ಪಾಸ್ ಕೊಡುವಂತಹ ವ್ಯವಸ್ಥೆ ಇರುತ್ತೆ, ಉಚಿತವಾಗಿ ಪಾಸ್ ಕೊಡುವಂಥ ವ್ಯವಸ್ಥೆ ಇರುತ್ತೆ. ಅಂದರೆ ದಿನಕ್ಕೊಂದಿಷ್ಟು ಉಚಿತವಾದಂತಹ VIP ಪಾಸ್ಗಳನ್ನ ಕೊಡುವಂಥ ವ್ಯವಸ್ಥೆ ಇದ್ದಂಥ ಸಂದರ್ಭದಲ್ಲಿ ಟಿನ್ನು ಯಾದವ್ ಏನಿದ್ದಾರೆ, ಈ ಚಂಪಾತ್ರಯನ ಆಪ್ತನಾಗಿರ್ತಕ್ಕಂಥ ಪ್ರಮುಖ ಆರೋಪಿ ಟಿನ್ನು ಯಾದವ್, ಈತ ಆ VIP ಪಾಸ್ಗಳನ್ನು ಬೇರೆಯವರಿಗೆ ಮಾರ್ಕೊಳ್ತಾ ಇದ್ದ ಹಣಕ್ಕೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಅಂದರೆ ಹಣ ಇದ್ದಂಥವ್ರು ಅಯೋಧ್ಯೆ ದರ್ಶನ ಮಾಡಬೇಕು, ರಾಮ ಮಂದಿರ ದರ್ಶನ ಮಾಡಬೇಕು ಅನ್ನುವಂಥದ್ದನ್ನು ಏನಾದರೂ ಅವರು ಅಂದ್ಕೊಂಡ್ರೆ ಟಿನ್ನು ಯಾದವ್ ಅನ್ನ ಸಂಪರ್ಕ ಮಾಡ್ತಾ ಇದ್ರು. ಇವನು ಅವರಿಗೆ
ಯಾರಿಗೆ ಉಚಿತವಾದಂಥ VIP ಪಾಸ್ ಕೊಡ್ತಿದ್ದ ಅವರಿಂದ ಹಣವನ್ನು ಪಡಿತಾ ಇದ್ದ ಅನ್ನುವಂತಹದ್ದು ಕೂಡ ಗೊತ್ತಾಗ್ತಾ ಇದೆ. ಒಂದು ಕಡೆ ಜಮೀನನ್ನು ಖರೀದಿ ಮಾಡುವಂತಹದ್ದು, ಇನ್ನೊಂದು ಕಡೆ ದೇಣಿಗೆ ಹಣವನ್ನು ಲೂಟಿ ಮಾಡುವಂತಹದ್ದು, ಜೊತೆಗೆ VIP ಪಾಸ್ಗಳನ್ನು ದುರುಪಯೋಗ ಪಡಿಸ್ಕೊಂಡಿರುವಂಥದ್ದು ಕೂಡ ಇದರಲ್ಲಿ ಗೊತ್ತಾಗ್ತಾ ಇದೆ. ಇನ್ನಷ್ಟು ತನಿಖೆ ನಡೀತಾ ಇದೆ. SIT ಅಧಿಕಾರಿಗಳು 140ಕ್ಕೂ ಹೆಚ್ಚು ಮಂದಿಗೆ ನೋಟಿಸನ್ನು ಕೊಟ್ಟು ವಿಚಾರಣೆಯನ್ನು ಮಾಡಿರುವಂತಹದ್ದು. ಟ್ರಸ್ಟ್ನ ಸದಸ್ಯರನ್ನು ಕೂಡ ವಿಚಾರಣೆ ಮಾಡ್ತಾ ಇದ್ದಾರೆ. ಟ್ರಸ್ಟ್ನ ಸದಸ್ಯರ ಆಶೀರ್ವಾದ ಅಥವಾ ಅವರ ಬೆಂಬಲ ಇಲ್ಲದೆ ಇವೆಲ್ಲವೂ ಕೂಡ ನಡೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ SIT ಅರ್ಥಕೊಂಡಿದೆ. ಒಂದು ಕಡೆ ಟ್ರಸ್ಟ್ನ ಸದಸ್ಯರನ್ನ ವಿಚಾರಣೆ ನಡೀತಾ ಇದೆ. ಜೊತೆಗೆ ಈಗಾಗಲೇ ಬಂಧಿತರಾಗಿರ್ತಕ್ಕಂಥ ಆರೋಪಿಗಳಿಂದ ಹಣವನ್ನು ವಶಪಡಿಸಿಕೊಳ್ಳುವಂಥದ್ದು, ಅವ್ರು ಮತ್ತೆ ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಿದರೆ ಆ ಎಲ್ಲ ಹಣವನ್ನು ವಾಪಸ್ ತರುವಂಥ ಕೆಲಸವನ್ನು ಕೂಡ ಈಗ SIT ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಪ್ರತಿಮಾ, ಥ್ಯಾಂಕ್ ಯು ಹರೀಶ್.